ಶುಕ್ರವಾರ ಎಂದರೆ ಶ್ರೀ ಮಹಾಲಕ್ಷ್ಮಿ ದೇವಿಗೆ ಅರ್ಪಿತವಾದ ದಿನ. ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ದುಪ್ಪಟ್ಟು ಫಲ ಪ್ರಾಪ್ತಿಯಾಗುತ್ತದೆ. ಅದರಲ್ಲೂ ಆಷಾಢ ಮಾಸದ ಮೊದಲ ಶುಕ್ರವಾರವು ಲಕ್ಷ್ಮೀ ದೇವಿಯ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದ ದಿನವೆಂದು ಹೇಳುತ್ತಾರೆ. ಈ ದಿನ ನೀವು ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡಿದರೆ ಆ ತಾಯಿ ನಮ್ಮಲ್ಲಿರುವ ಪ್ರತಿಯೊಂದು ಕಷ್ಟಗಳನ್ನು ನಿವಾರಿಸಿ ಸಕಲವು ಪ್ರಾಪ್ತಿಯಾಗುವಂತೆ ಅನುಗ್ರಹಿಸುತ್ತಾಳೆ. ಈ ವರ್ಷ ಆಷಾಢ ಮಾಸವು ಜೂನ್ 26 ಗುರುವಾರ ಅಂದರೆ ಇಂದಿನಿಂದ ಪ್ರಾರಂಭವಾಗುತ್ತದೆ. ಇಂದಿನಿಂದ ಬಹಳ ಶ್ರೇಷ್ಠವಾದ ವರಾಹಿ ಗುಪ್ತ ನವರಾತ್ರಿ ಕೂಡ ಪ್ರಾರಂಭವಾಗಿದೆ. ನಾಳೆ ಆಷಾಢ ಮಾಸದ ಮೊದಲ ಶುಕ್ರವಾರ ಬಂದಿದ್ದು ಒಟ್ಟು ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ಬರಲಿದ್ದು ಜೂನ್ 27 ಅಂದರೆ ನಾಳೆ ಆಷಾಢ ಮಾಸದ ಮೊದಲ ಶುಕ್ರವಾರ ಬಂದಿದೆ. ಜುಲೈ 4 ಎರಡನೇ ಶುಕ್ರವಾರ, ಜುಲೈ 11ನೇ ತಾರೀಕು 3ನೇ ಶುಕ್ರವಾರ ಹಾಗೂ ಜುಲೈ 18ನೇ ತಾರೀಕು 4ನೇ ಶುಕ್ರವಾರ ಬಂದಿದೆ. ಆಷಾಢ ಮಾಸದಲ್ಲಿ ಈ 4 ಶುಕ್ರವಾರಗಳು ಲಕ್ಷ್ಮಿಯನ್ನು ಪೂಜಿಸಿ ಆರಾಧಿಸಿದರೆ ಬಹಳ ಶ್ರೇಷ್ಠ. ಪ್ರತಿ ಆಷಾಢ ಶುಕ್ರವಾರದಂದು ಭೂಲೋಕದಿಂದ ಲಕ್ಷ್ಮೀ ದೇವಿ ಇಳಿದು ಬಂದು ಭೂಮಿಯ ಮೇಲೆ ಸಂಚರಿಸುತ್ತಾಳೆಂದು ಹೇಳುತ್ತಾರೆ. ಅತ್ಯಂತ ಶ್ರೇಷ್ಠವಾದ ಆಷಾಢ ಶುಕ್ರವಾರದ ದಿನ ತಪ್ಪದೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ಈ ಆಷಾಢ ಶುಕ್ರವಾರಗಳಲ್ಲಿ ಯಾರು ಮನೆಯಲ್ಲಿ ಪೂಜೆ ಮಾಡುತ್ತಾರೋ ಅಂತವರ ಮನೆಗಳಲ್ಲಿ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸಿರುತ್ತಾಳೆ. ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತವಾಗುತ್ತದೆ. ನಿಮ್ಮ ಪತಿಯ ಆದಾಯ ವಿಪರೀತವಾಗಿ ಹೆಚ್ಚುತ್ತದೆ. ನಿಮ್ಮ ಮನೆಯಲ್ಲಿ ಎಂದಿಗೂ ಧನ ಧಾನ್ಯಕ್ಕೆ ಕೊರತೆ ಇರುವುದಿಲ್ಲ. ಈ ಆಷಾಢ ಶುಕ್ರವಾರಗಳಲ್ಲಿ ಮಹಿಳೆಯರು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಮನೆಯ ಮುಂದೆ ರಂಗೋಲಿ ಹಾಕಬೇಕು. ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದರೆ ಬಹಳ ಶ್ರೇಷ್ಠ. ಪ್ರತಿ ಶುಕ್ರವಾರದಂದು ತಪ್ಪದೆ ಮನೆಯ ಮುಂದೆ ಅಷ್ಟದಳ ರಂಗೋಲಿಯನ್ನು ಹಾಕಿ. ಈ ಆಷಾಢ ಶುಕ್ರವಾರಗಳಲ್ಲಿ ನಿಮ್ಮ ಮನೆಯ ಹೊಸ್ತಿಲು ಅರಿಶಿನ, ಕುಂಕುಮ, ರಂಗೋಲಿ, ಹೂವಿನಿಂದ ಕಂಗೊಳಿಸುತ್ತಿರಬೇಕು. ಇಂತಹ ಮನೆಗಳಿಗೆ ತಕ್ಷಣ ಲಕ್ಷ್ಮೀ ದೇವಿ ಹೆಜ್ಜೆ ಇಡುತ್ತಾಳೆ. ಮೊದಲಿಗೆ ದೇವರ ಮನೆಯನ್ನು ಅರಿಶಿನದ ನೀರಿನಿಂದ ಶುಚಿಗೊಳಿಸಿ ರಂಗೋಲಿ ಹಾಕಿ ದೇವರಿಗೆ ದೀಪ ಹಚ್ಚಿ ನಂತರ ಸ್ವಲ್ಪ ಅಕ್ಷತೆ ತಯಾರಿಸಿ ದೇವರ ಮನೆಯಲ್ಲಿಡಿ. ಹಾಗೆಯೇ ಪೂಜೆ ಪ್ರಾರಂಭಿಸುವ ಮೊದಲು ಒಂದು ತಾಮ್ರದ ಚೊಂಬಿನಲ್ಲಿ ನೀರು ಸೇರಿಸಿ ಅದಕ್ಕೆ ಅರಿಶಿನ, ಕುಂಕುಮ, ಒಂದು ತುಳಸಿ ದಳವನ್ನು ಸೇರಿಸಿ ಇಡಬೇಕು. ವಿಶೇಷವಾಗಿ ಈ ಆಷಾಢ ಶುಕ್ರವಾರಗಳಲ್ಲಿ ನಿಮ್ಮ ದೇವರ ಮನೆಯಲ್ಲಿ ತುಳಸಿ ಎಲೆಗಳನ್ನು ಇಟ್ಟುಕೊಳ್ಳಿ. ಏಕೆಂದರೆ ತುಳಸಿ ಗಿಡದಲ್ಲಿ ವಿಷ್ಣು ಸಮೇತ ಲಕ್ಷ್ಮಿ ನೆಲೆಸಿರುವುದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ. ಇದರ ಜೊತೆಯಲ್ಲಿ ಮುಕ್ಕೋಟಿ ದೇವತೆಗಳನ್ನು ಪೂಜಿಸಿದಷ್ಟು ಪುಣ್ಯ ಫಲ ಲಭಿಸುತ್ತದೆ. ನಂತರ ಪ್ರಥಮ ಪೂಜಿತನಾದ ಗಣಪತಿಗೆ ನಮಸ್ಕಾರ ಮಾಡಿ ಪ್ರತಿ ಶುಕ್ರವಾರ ಮಾಡುವ ಪೂಜೆಗೆ ಯಾವುದೇ ರೀತಿಯ ವಿಘ್ನಗಳು ಬರದೆ ನಿರ್ವಿಘ್ನವಾಗಿ ಪೂಜೆಯಾಗಿ ಮನೆಯಲ್ಲಿರುವ ಸಮಸ್ಯೆಗಳು ನಿವಾರಣೆಯಾಗಿ ಯಶಸ್ಸು ಸಿಗಲಿ ಎಂದು ಪ್ರಾರ್ಥಿಸಿ ಪೂಜೆಯನ್ನು ಪ್ರಾರಂಭಿಸಿ. ನಂತರ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಸಾಧ್ಯವಾದರೆ ಲಕ್ಷ್ಮೀ ದೇವಿಗೆ ಕೆಂಪು ಗುಲಾಬಿ ಹೂವುಗಳಿಂದ ಅಲಂಕರಿಸಿ. ಯಾಕೆಂದರೆ ಲಕ್ಷ್ಮೀ ದೇವಿಯನ್ನು ಗುಲಾಬಿ ಹೂವುಗಳಿಂದ ಪೂಜಿಸಿದರೆ ಎಲ್ಲ ಆರ್ಥಿಕ ಸಮಸ್ಯೆಗಳು ತಕ್ಷಣ ಪರಿಹಾರವಾಗುತ್ತವೆ. ಕೋಟಿ ಜನ್ಮಗಳ ಪುಣ್ಯ ಲಭಿಸುತ್ತದೆ. ಇನ್ನು ಕಲಶ ಇಟ್ಟು ಪೂಜೆ ಮಾಡುವವರು ಗಣಪತಿಯನ್ನು ಪ್ರಾರ್ಥಿಸಿದ ನಂತರ ಒಂದು ಮಣೆಯನ್ನು ಇಟ್ಟು ಮಣೆಯ ಮೇಲೆ ರಂಗೋಲಿ ಹಾಕಿ ಅದರ ಮೇಲೆ ಬಾಳೆ ಎಲೆಯನ್ನು ಇಟ್ಟು ಬಾಳೆ ಎಲೆಯ ಮೇಲೆ 3 ಹಿಡಿ ಅಥವಾ 5 ಹಿಡಿ ಅಕ್ಕಿ ಹಾಕಿ ಅಕ್ಕಿಯ ಮೇಲೆ ಶ್ರೀ, ಓಂ ಅಥವಾ ಸ್ವಸ್ತಿಕ್ ಅನ್ನು ಬರೆದು ಅದರ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿ ತಾಮ್ರದ ಕಲಶವನ್ನು ಇಡಬೇಕು. ಕಲಶಕ್ಕೆ ಶುದ್ಧ ನೀರನ್ನು ಹಾಕಿ ಅರಿಶಿನ, ಕುಂಕುಮ, ಅಡಿಕೆ, ಒಂದು ಬೆಳ್ಳಿ ನಾಣ್ಯ ಇಲ್ಲವೆಂದರೆ 5 ರೂಪಾಯಿಯ ನಾಣ್ಯವನ್ನು ಹಾಕಿ ಶ್ರೀಗಂಧ, ಸುಗಂಧ ದ್ರವ್ಯಗಳನ್ನು ಹಾಕಿ 5 ವೀಳ್ಯದೆಲೆ ಅಥವಾ ಮಾವಿನ ಎಲೆಯನ್ನು ಇಟ್ಟು ಅದರ ಮೇಲೆ ಚೆನ್ನಾಗಿರುವ ತೆಂಗಿನಕಾಯಿಯನ್ನು ಇಡಬೇಕು. ತೆಂಗಿನಕಾಯಿಯನ್ನು ಆರಿಸುವಾಗ ಒಳಗೆ ಚೆನ್ನಾಗಿ ನೀರಿರುವ ಹಾಳಾಗದೇ ಇರುವಂತಹ ತೆಂಗಿನಕಾಯಿಯನ್ನು ಆರಿಸಬೇಕು. ಯಾಕೆಂದರೆ ನಾಳೆ ಆಷಾಢ ಮೊದಲ ಶುಕ್ರವಾರ. ಒಟ್ಟಾರೆ ಈ ಆಷಾಢ ಮಾಸದ 4 ಶುಕ್ರವಾರವು ಇದೇ ತೆಂಗಿನಕಾಯಿಯನ್ನು ಕಲಶದಲ್ಲಿಟ್ಟು ಪೂಜಿಸಬೇಕು. ಹಾಗಾಗಿ ಒಳ್ಳೆಯ ತೆಂಗಿನಕಾಯಿಯನ್ನೇ ಆರಿಸಬೇಕು. ನಾಳೆಯ ದಿನ ದೇವಿಯ ನೈವೇದ್ಯಕ್ಕೆ ಹಾಲಿನಿಂದ ತಯಾರಿಸಿದ ಸಿಹಿಯನ್ನು ಅರ್ಪಿಸಬಹುದು ಅಥವಾ ಹೆಸರು ಬೇಳೆ, ಕೋಸಂಬರಿ, ಸಜ್ಜಿಗೆ ಅಥವಾ ಅಕ್ಕಿ ಕಡಲೆಬೇಳೆ ಪಾಯಸವನ್ನು ಮಾಡಬಹುದು. ಇದು ಸಾಧ್ಯವಿಲ್ಲವೆಂದಾದರೆ ಹಸಿ ಹಾಲನ್ನು ಇಟ್ಟು ಬೆಲ್ಲದ ಜೊತೆ ನೈವೇದ್ಯ ಮಾಡಬಹುದು. ಶುಕ್ರವಾರ ದೀಪಾರಾಧನೆ ಮಾಡುವ ಮಹಿಳೆಯರು ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಕಾಲುಗಳಿಗೆ ಅರಿಶಿನ ಹಚ್ಚಿಕೊಂಡು ಕುಂಕುಮದ ಬೊಟ್ಟು ಇಟ್ಟುಕೊಂಡು ಮನೆಯಲ್ಲಿ ದೀಪಾರಾಧನೆ ಮಾಡಿದರೆ
ಮಾಡಿದರೆ ಬಹಳ ಶ್ರೇಷ್ಠ. ಈ ಸಂಪ್ರದಾಯ ಕೆಲವು ಕಡೆ ಇದೆ, ಆದರೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಆಚಾರ ಮೊದಲಿನಿಂದಲೂ ಇದೆಯೋ ಅದೇ ರೀತಿ ಮಾಡಿ. ಆದರೆ ತಪ್ಪದೆ ದೀಪಾರಾಧನೆ ಮಾಡಲೇಬೇಕು. ನಾಳೆ ಬೆಳಿಗ್ಗೆ ಪೂಜೆಯನ್ನು ಮಾಡುವಾಗ 2 ತುಪ್ಪದ ದೀಪವನ್ನು ಹಚ್ಚಬೇಕು. ತಪ್ಪಿಯು ಒಂಟಿ ತುಪ್ಪದ ದೀಪವನ್ನು ಹಚ್ಚಬೇಡಿ. 2 ದೀಪಗಳನ್ನು ಬೆಳಗಿಸಿದರೆ ನಿಮ್ಮ ಪೂಜೆಗೆ ಸಂಪೂರ್ಣ ಲಕ್ಷ್ಮೀ ಕಟಾಕ್ಷ ಸಿಗುತ್ತದೆ. ದೀಪದ ಬೆಳಕಿನಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ಹಾಗಾಗಿ ದೀಪ ಹಚ್ಚಿದ ಮೇಲೆ ದೀಪಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಕೈ ಮುಗಿದು ನಮಸ್ಕರಿಸಬೇಕು. ವಿಶೇಷವಾಗಿ ಪ್ರತಿ ಶುಕ್ರವಾರದಂದು ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ನಿಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ. ಈ ಆಷಾಢ ಮಾಸದಲ್ಲಿ ಅಮ್ಮನವರ ಶಕ್ತಿಗಳು ಭೂಲೋಕದಲ್ಲಿ ಹೆಚ್ಚಾಗಿರುತ್ತವೆ. ಆದ್ದರಿಂದ ಆಷಾಢದಲ್ಲಿ ಅಮ್ಮನವರನ್ನು ಹೆಚ್ಚಾಗಿ ಪೂಜಿಸಿದರೆ ನಿಮ್ಮ ಕುಟುಂಬಕ್ಕೆ ಅನೇಕ ಶುಭ ಪ್ರಯೋಜನಗಳು ಸಿಗುತ್ತವೆ. ಇನ್ನು ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಓಂ ಲಕ್ಷ್ಮೀ ದೇವಿ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಮನೆಯಲ್ಲಿ ಪೂಜೆ ಮಾಡಿ. ಈ ಶಕ್ತಿಶಾಲಿ ಮಂತ್ರವನ್ನು ಜಪಿಸಿ ಲಕ್ಷ್ಮೀ ದೇವಿಗೆ ನಮಸ್ಕರಿಸಿದರೆ ಲಕ್ಷ್ಮೀ ದೇವಿ ಸಂತೃಪ್ತಳಾಗಿ ನೀವು ಕೋರಿದ ವರಗಳನ್ನು ಪ್ರಸಾದಿಸುತ್ತಾಳೆ. ಇನ್ನು ಕೊನೆಯದಾಗಿ ಲಕ್ಷ್ಮೀ ದೇವಿಗೆ ಆರತಿ ಬೆಳಗಿ 3 ಪ್ರದಕ್ಷಿಣೆಗಳನ್ನು ಹಾಕಿ ತಲೆಯ ಮೇಲೆ ಆಗಲೇ ತಯಾರಿಸಿದ ಅಕ್ಷತೆಗಳನ್ನು ಹಾಕಿಕೊಂಡು ನಿಮ್ಮ ಪೂಜೆಯನ್ನು ಮುಗಿಸಿಕೊಳ್ಳಬೇಕು. ಆದರೆ ಲಕ್ಷ್ಮೀ ದೇವಿಗೆ ಆರತಿ ಬೆಳಗುವಾಗ ಕರ್ಪೂರದ ಮೇಲೆ 1 ಲವಂಗವನ್ನು ಇಟ್ಟು ಲಕ್ಷ್ಮೀ ದೇವಿಗೆ ಆರತಿ ಮಾಡಿ. ಹಣಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ತಕ್ಷಣ ನಿವಾರಣೆಯಾಗುತ್ತದೆ. ಹಾಗೆಯೇ ಪ್ರತಿ ಶುಕ್ರವಾರ ತಪ್ಪದೆ ನಿಮ್ಮ ಮನೆಯೆಲ್ಲ ಸಾಂಬ್ರಾಣಿ ಧೂಪವನ್ನು ಹಾಕಿ. ಶುಕ್ರವಾರ ತುಳಸಿಯನ್ನು ಪೂಜಿಸಿದರೆ ಅಖಂಡ ಕುಬೇರ ಯೋಗ ಸಿಗುತ್ತದೆ. ಆದರೆ ಆಷಾಢ ಶುಕ್ರವಾರಗಳಲ್ಲಿ ತುಳಸಿಯನ್ನು ಪೂಜಿಸಿದರೆ ಇನ್ನೂ ದುಪ್ಪಟ್ಟು ಪುಣ್ಯ ಫಲ ಲಭಿಸುತ್ತದೆ. ಹಾಗಾಗಿ ಈ ಆಷಾಢ ಶುಕ್ರವಾರಗಳಲ್ಲಿ ತುಳಸಿಯ ಬಳಿ ತುಪ್ಪದ ದೀಪವನ್ನು ಬೆಳಗಿಸಿ ತುಳಸಿ ಗಿಡಕ್ಕೆ 5 ಪ್ರದಕ್ಷಿಣೆ ಹಾಕಿ. ಈ ಆಷಾಢ ಮಾಸದಲ್ಲಿ ಬರುವ ಪ್ರತಿ ಶುಕ್ರವಾರದಂದು 1 ಗಾಜಿನ ಬಟಲಿನ ತುಂಬಾ ಕಲ್ಲು ಉಪ್ಪನ್ನು ಹಾಕಿ ಆ ಉಪ್ಪಿನ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿ ದೇವರ ಮನೆಯಲ್ಲಿಡಿ ಅಥವಾ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟುಕೊಳ್ಳಿ. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಮನೆಯ ಆದಾಯ ಹೆಚ್ಚುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಆಷಾಢ ಮಾಸದಲ್ಲಿ ಶ್ರೀಯಂತ್ರವನ್ನು ನಿಮ್ಮ ಮನೆಗೆ ತಂದು ದೇವರ ಮನೆಯಲ್ಲಿಟ್ಟು ಪೂಜಿಸಿದರೆ ಬಹಳ ಶ್ರೇಷ್ಠ. ಆಷಾಢದಲ್ಲಿ ಶ್ರೀಯಂತ್ರವನ್ನು ಪೂಜಿಸಿದರೆ ಎಷ್ಟೇ ಸಮಸ್ಯೆಗಳಿದ್ದರೂ ತಕ್ಷಣವೇ ಪರಿಹಾರವಾಗುತ್ತವೆ. ಶ್ರೀಯಂತ್ರವನ್ನು ಪೂಜಿಸಲು ಸಾಧ್ಯವಾಗದವರು ಲಕ್ಷ್ಮೀ ದೇವಿಯ ಪಾದದ ಮುದ್ರೆಗಳನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ಪ್ರತಿದಿನ ಲಕ್ಷ್ಮೀ ದೇವಿಯ ಪಾದಗಳಿಗೆ ನಮಸ್ಕರಿಸಿದರೆ ಲಕ್ಷ್ಮೀ ದೇವಿ ಬೇಗ ಕರುಣಿಸುತ್ತಾಳೆ. ಸಾಧ್ಯವಾದರೆ ಶ್ರೀಯಂತ್ರ ಅಥವಾ ಲಕ್ಷ್ಮೀ ದೇವಿಯ ಪಾದಕ್ಕೆ ಕುಂಕುಮಾರ್ಚನೆ ಮಾಡಿದರೆ ಬಹಳ ಒಳ್ಳೆಯದು. ಅತ್ಯಂತ ಪವಿತ್ರವಾದ ಈ ಆಷಾಢ ಮಾಸದಲ್ಲಿ ದುರ್ಗಾ ದೇವಿಯನ್ನು ಪೂಜಿಸಿದರೆ ಬಹಳ ಉತ್ತಮ. ಮುಖ್ಯವಾಗಿ ರಾಹುಕಾಲದ ಸಮಯದಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಿಸಿದರೆ ದುರ್ಗಾ ದೇವಿ ಅನುಗ್ರಹ ಸುಲಭವಾಗಿ ಲಭಿಸುತ್ತದೆ. ಮುಖ್ಯವಾಗಿ ಈ ಆಷಾಢ ಶುಕ್ರವಾರಗಳಲ್ಲಿ ಶ್ರೀ ಸೂಕ್ತವನ್ನು ಅಥವಾ ಕನಕಧಾರ ಸ್ತೋತ್ರವನ್ನು ಓದಿ ಅಥವಾ ಕೇಳಿ. ಶ್ರೀ ಮಹಾಲಕ್ಷ್ಮೀ ದೇವಿ ಬೇಗ ಪ್ರಸನ್ನಳಾಗುತ್ತಾಳೆ. ವಿಶೇಷವಾಗಿ ಈ ಆಷಾಢ ಶುಕ್ರವಾರಗಳಲ್ಲಿ ಸಂಜೆ ಸೂರ್ಯಾಸ್ತದ ನಂತರ ಮನೆಯ ಹೊಸ್ತಿಲಿನ ಮುಂದೆ 2 ದೀಪಗಳನ್ನು ಬೆಳಗಿಸಿ. ನಿಮ್ಮ ಮನೆಗೆ ದೈವ ಶಕ್ತಿಗಳು ಆಕರ್ಷಿತವಾಗುತ್ತವೆ. ನಿಮ್ಮ ಮನೆಯು ಸಿರಿ ಸಂಪತ್ತುಗಳಿಂದ ತುಂಬಿರುತ್ತದೆ. ಶುಕ್ರವಾರದಂದು ಗೋವನ್ನು ಪೂಜಿಸಿದರೆ ಬಹಳ ಉತ್ತಮ. ಗೋಮಾತೆಗೆ ಆಹಾರವನ್ನು ತಿನ್ನಿಸಿದರೆ ಲಕ್ಷ್ಮೀ ದೇವಿ ಬಹಳ ಸಂತೋಷ ಪಡುತ್ತಾಳೆ. ನಾಳೆ ಮಾಂಗಲ್ಯವನ್ನು ತೆಗೆಯುವುದು ಅಥವಾ ಕೈಗೆ ಹಾಕಿರುವ ಬಳೆಯನ್ನು ತೆಗೆದಿಡುವುದು ಇಂತಹ ತಪ್ಪನ್ನು ಮಾಡಬೇಡಿ. ಇದರಿಂದ ದೋಷಗಳು ಬರುತ್ತವೆ. ಈ ರೀತಿ ಮಾಡಿದರೆ ಮಾಡಿದ ಪೂಜೆಗೂ ಫಲ ಸಿಗುವುದಿಲ್ಲ. ಇನ್ನು ನಾಳೆಯ ದಿನ ತಪ್ಪಿಯೂ ಹರಿದ ಬಟ್ಟೆಗಳನ್ನು ಧರಿಸಬಾರದು. ನಾಳೆ ಸಂಜೆ ದೇವರ ಮನೆಯಲ್ಲಿ ದೀಪ ಬೆಳಗಿ ದೀಪಕ್ಕೆ 5 ಬತ್ತಿಗಳನ್ನು ಸೇರಿಸಿ ತುಪ್ಪ ಅಥವಾ ಎಳ್ಳಿನ ಎಣ್ಣೆಯನ್ನು ಸೇರಿಸಿ ದೀಪ ಬೆಳಗಬೇಕು. ನಾಳೆ ಸಂಜೆ ತುಳಸಿಗೂ ದೀಪ ಬೆಳಗಬೇಕು. ಮನೆಗೆ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ಹೂವು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯಿರಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.